ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ CM ಕುರ್ಚಿಗಾಗಿ ಹಗ್ಗಜಗ್ಗಾಟ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ DK ಶಿವಕುಮಾರ್ ಅವರು ತಮಗೆ ಅನುಕೂಲ ಆದಂಗೆಲ್ಲ ಕೆಲವೊಂದಿಷ್ಟು ಹೇಳಿಕೆನ ಹರಿಬಿಡಾಕತ್ತಾರ ಸಾಮಾಜಿಕ ಜಾಲತಾಣದಲ್ಲಿ, ಅಂದ್ರೆ ಸ್ಟೇಟ್ಮೆಂಟ್ ಮುಖಾಂತರ ಕೊಡಾಕತ್ತಾರ. ಸೊ ಹಗ್ಗಜಗ್ಗಾಟದ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ನಾನು ಗುರು. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿನ ಬಿಟ್ಟುಕೊಡೋ ಪ್ರಶ್ನೆನ ಇಲ್ಲೇ ಬರವಲ್ದು. ಯಾಕಂತಂದ್ರೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಾಕತ್ತಾರ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ CM ಗಾದಿಯಿಂದ ಇಳಿಸಿ ತಾವು ಹತ್ತಬೇಕು ಅಂತ ಹೇಳಿ. ಆ ವಿಚಾರವಾಗಿ ನಾವು ಹಿಂದೊಂದು ವಿಡಿಯೋನು ಮಾಡೀವಿ. ಅದ್ರ ಮುಂದುವರಿದ ಅಪ್ಡೇಟ್ಸ್ ಏನಪ್ಪ ಅಂತಂದ್ರೆ, ರಾಷ್ಟ್ರ ರಾಜಕಾರಣಕ್ಕೆ ಬರ್ರಿ ಅಂತ ಏನು ಹೇಳಿದ್ರಲ್ಲ ಸಿದ್ದರಾಮಯ್ಯನವ್ರನ್ನ, ಅದನ್ನ ಅವ್ರಿಗೆ ಸಂಪೂರ್ಣ ಒಪ್ಪಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅವರು ತಿಳಿಸೋ ಪ್ರಯತ್ನ ಮಾಡ್ಯಾರ. ಅದರ ಮುಂದುವರಿದ ಭಾಗನ ಈಗ ಮೈಸೂರೊಳಗೆ ಆಗ್ತಾ ಇರೋ ಸಾಧನಾ ಸಮಾವೇಶ ರಾಜಕೀಯದೊಳಗ ಯಾವ ಥರ ತಿರುಳು ತಗೋತೈತಿ ಅನ್ನೋದು ಗೊತ್ತಾಗೋದಿಲ್ಲ. ಅದು ಓಪನ್ ಆದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ. ಅಂತ ವಿಚಾರದೊಳಗ ಮಾಧ್ಯಮದವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇಳ್ತಾರ, 5 ಗ್ಯಾರಂಟಿ ಅಂದ್ರೆ ಪಂಚ ಗ್ಯಾರಂಟಿ ಏನು ಕೊಟ್ಟಿರಲ್ಲ ನೀವು, ಅದಕ್ಕೆ ಹಣಕಾಸು ಕ್ರೋಢೀಕರಣ ಮಾಡಾಕ ಸಾಕಾಗೈತಿ ರಾಜ್ಯ ಸರ್ಕಾರಕ್ಕೆ, ಇನ್ನು ಅಭಿವೃದ್ಧಿ ಎಲ್ಲಿಂದ ಬರುತ್ತ? ಒಳ್ಳೆ ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು. ಅವಾಗ ಮಾರ್ಮಿಕವಾಗಿ ಉತ್ತರನೂ ಕೊಡ್ತಾರ ಮಾನ್ಯ ಸಿದ್ದರಾಮಯ್ಯನವರು. ಆಯ್ತು, ಹಂಗಾದ್ರ ಪಂಚ ಗ್ಯಾರಂಟಿಗೆ ನಾವು ದುಡ್ಡು ಎತ್ತಿತೀವಿ ಅಂತ ಹೇಳ್ತಿರಲ್ಲ, ಮೈಸೂರೊಳಗೆ ನಾವು ಸಾಧನಾ ಸಮಾವೇಶ ಅಂತ ಮಾಡ್ತೀವಲ್ಲ, 2600 ಕೋಟಿ ಎತ್ತಿತೀವಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗಂತ ಹೇಳಿ ಅಂತಾರ. ಯಾಕ ಇದು ಅಭಿವೃದ್ಧಿ ಅಲ್ಲೇನು, ನಿಮಗೆ ಕಾಣವಲ್ದನೋ ಅನ್ನೋ ಒಂಥರ ಒಂದು ಸ್ಟೈಲ್ ಒಳಗೆ ಮಾರ್ಮಿಕವಾಗಿ ಅವ್ರು ಉತ್ತರ ಕೊಡ್ತಾರ. ಎಸ್, 2600 ಕೋಟಿ ಖರ್ಚು ಮಾಡಿ ಒಂದು ಅಂದಾಜಿನ ಮೇಲೆ ಅಂದ್ರೆ ಅಫಿಸಿಯಲಿ 2500 ಕೋಟಿ ಖರ್ಚಾಗಿತ್ತು ಅಂತ ಹೇಳಿದ್ರೆ, ಅನ್ಅಫಿಸಿಯಲ್ ಆಗಿ 2600-700 ಕೋಟಿ ಆಸ್ಪಾಸ್ ಆಗಿರೋ ಸಾಧ್ಯತೆ ಇರ್ತೈತಿ. 2500 ಕೋಟಿ ಖರ್ಚು ಮಾಡಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಾಕತ್ತೀವಿ ಅಂತಂದ್ರೆ ಇದು ಅಭಿವೃದ್ಧಿ ಅಲ್ಲೇನು ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ಲಿ. ಒಬ್ಬ ಸರ್ಕಾರದ ಮುಖ್ಯಮಂತ್ರಿಯಾಗಿ 2500, 600, 700 ಕೋಟಿದು ಶಂಕುಸ್ಥಾಪನೆ ಮಾಡಾಕತ್ತಾರ ಅಂತಂದ್ರೆ ಅದನ್ನ ಅಭಿವೃದ್ಧಿ ಕಾಮಗಾರಿ ಅಂತಾನ ನಾವು ಅನ್ಕೋಬೇಕಾಗತ್ತ. ನಾನು ಆಗ್ಲೇ ಹೇಳ್ದಂಗ ರಾಜಕೀಯ ತಿರುಳುಗಳು ಹೆಂಗ ಪಡ್ಕೊಂತಾವ ಅನ್ನೋದು ಗೊತ್ತಾಗಂಗಿಲ್ಲ. ಇದು ಸಾಧನಾ ಸಮಾವೇಶ ಅಂತ ಹೆಸರಿಟ್ಟಾರ. ಏನ್ ಸಾಧನೆ? ಎಲ್ಲ ರೀತಿಯಿಂದ ಸಾಧನೆ. 2500 ಕೋಟಿ ನಾವು ಶಂಕುಸ್ಥಾಪನೆಗೆ ಎತ್ತಿಟ್ಟಿವಿ ಅನ್ನೋ ಸಾಧನಾ ಸಮಾವೇಶ, ಪಂಚ ಗ್ಯಾರಂಟಿ ಕೊಟ್ಟು 2 ವರ್ಷ ಪೂರ್ಣ ಆತು ಅದರ ಸಾಧನಾ ಸಮಾವೇಶ, ನಾನು CM ಗಾದಿ ಹತ್ತಿ 2 ವರ್ಷ ಆತು ಅದು ಸಾಧನಾ ಸಮಾವೇಶ. ಕಾಂಗ್ರೆಸ್ ಕೇಂದ್ರ ವರಿಷ್ಠರು ಏನು ರಾಷ್ಟ್ರ ರಾಜಕಾರಣಕ್ಕೆ ಬರ್ರಿ ಅಂತ ಹೇಳಕತ್ತಾರಲ್ಲ, ನಾನು ಒಲ್ಲೆ ಅಂದ್ರು ನನಗೆ ಬಿಡವಲ್ರು ಅಂತ ಹೇಳಕತ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಅದರ ವಿರುದ್ಧ ತೊಡೆ ತಟ್ಟೋ ಸಾಧನಾ ಸಮಾವೇಶ ಇರಬಹುದು. ಸಾಕಷ್ಟು ಸಾಧನಾ ಸಮಾವೇಶಗಳು ಅದ್ರೊಳಗ ಅಡಕಾಗಿರ್ತಾವ. ರಾಜಕೀಯ ಅಂದ್ರನ ಹಂಗ. ಇನ್ನ ದೇವೇಗೌಡರ ಒಂದು ಗರಡಿ ಒಳಗ ಪಳಗಿರೋ ಸಿದ್ದರಾಮಯ್ಯನವರು, ಅವ್ರ ಹತ್ರ ರಾಜಕೀಯ ಎಂತ ಪಟ್ಟುಗಳು ಇನ್ನೂ ಅವರ ಬತ್ತಾಳಿಕೆ ಒಳಗ ಬಾಣಗಳು ಅದಾವ ಅನ್ನೋದು ಬಹುಶಃ ಬಹಳ ಮಂದಿಗೆ ಗೊತ್ತಿಲ್ಲ. ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂತಂದ್ರ, H. ವಿಶ್ವನಾಥ್ ಅವರು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಸಿಗೆ ತಗೊಳ್ರಿ ಅಂತ ರೆಕಮೆಂಡ್ ಮಾಡಿರೋ ವ್ಯಕ್ತಿ. ಇವತ್ತು ಎಲ್ಲಿದಾರೆ H. ವಿಶ್ವನಾಥ್? ಹುಡುಕಿದ್ರೆ ಸಿಗ್ತಾರ? H. ವಿಶ್ವನಾಥ್ ಅವರು ರಾಜಕೀಯದೊಳಗ ಮತ್ತು ಕಾಂಗ್ರೆಸ್ ಪಕ್ಷದೊಳಗ ಸಿದ್ದರಾಮಯ್ಯನವ್ರಕ್ಕಿಂತ ಹಿರಿಯರು, ಸೀನಿಯರ್. ಒಂದೇ ಜನಾಂಗದಿಂದ ಬಿಲಾಂಗ್ ಮಾಡ್ತಾರ. ಕುರುಬರು ಜನಾಂಗದಿಂದ ಬಿಲಾಂಗ್ ಮಾಡೋ ಇಬ್ರು ಸಿದ್ದರಾಮಯ್ಯನವರು ಅಹಿಂದ ಅನ್ನೋ ಸಮಾವೇಶ ಮಾಡಿದಾಗ ಸಿಟ್ಟಿಗೆ ಏಳೋ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ JDS ದಿಂದ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡಿದಾಗ ಸಿಡಿದು ಹೊರಗೆ ಬಂದಿರೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರ್ಕೋತಾರ. ಈ ಕಾಂಗ್ರೆಸ್ ಸೇರ್ಬೇಕಾದ್ರೆ ಏನೋ ಒಂದು ಪ್ರಾಸೆಸ್ ಇರ್ತೈತಲ್ಲ, ಆ ಪ್ರಾಸೆಸ್ನ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡಿಸಿರೋದ H. ವಿಶ್ವನಾಥ್. ನಮ್ಮ ಜನ ನಮ್ಮ ಮಂದಿ ಮುಂದೆ ಬರಲಿ ಅಂತ ಹೇಳಿ ಅವರು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಸಿಗೆ ತಗೊಳಕ ಒತ್ತು ಕೊಟ್ರು. ಅದೇ ತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಒಳಗೆ ಬಂದ್ರು, ತಮ್ಮ ಶಕ್ತಿ ಮೀರಿ ಕಾಂಗ್ರೆಸ್ಸಿಗೆ ದುಡಿದ್ರು, ಜಾಸ್ತಿನೇ ದುಡಿದ್ರು, ಅಷ್ಟು ಸ್ಪೀಡಾಗಿ ಅವರು ಮುಂದೆ ಬಂದ್ರು. CM ಆಗಿರೋದು ಇತಿಹಾಸ. ಫಸ್ಟ್ 5 ವರ್ಷ CM ಆಗಿರೋದು ಒಂದು ಇತಿಹಾಸ ಆತಂದ್ರ, ಈಗ 2ನೇ ಪೀರಿಯಡ್ಗೆ 2 ವರ್ಷ ಕಂಪ್ಲೀಟ್ ಮಾಡಿ ಏನು ಈಗ ಮೈಸೂರೊಳಗೆ ಸಾಧನಾ ಸಮಾವೇಶ ಮಾಡಾಕತ್ತಾರಲ್ಲ, ಅದೂ ಇತಿಹಾಸದ ಪುಟದೊಳಗೆ ಸೇರುತ್ತೆ.
ಎಲ್ಲಾನು ಇತಿಹಾಸದ ಪುಟದೊಳಗೆ ಸೇರುತ್ತೆ. ಒಳ್ಳೇದು ಕೆಟ್ಟದ್ದು ಎಲ್ಲಾನು ಇತಿಹಾಸದ ಪುಟ ಸೇರುತ್ತ. ಆಮೇಲೆ ಎಲ್ರು ನೋಡ್ತಿರ್ತಾರ, ಅದು ಇವತ್ತಿಲ್ಲ ನಾಳೆ ಕೆಲ್ಸಕ್ಕೆ ಬರ್ತಿರ್ತೈತಿ. ಇತಿಹಾಸ ಅನ್ನೋದು ಹಂಗೆ ಅದು. ಇನ್ನು ನಾನು ಆಗ್ಲೇ ಹೇಳ್ದಂಗ ಸಾಧನಾ ಸಮಾವೇಶಕ್ಕೆ ಎಷ್ಟು ಮುಖಗಳು ಅದಾವಂತ ಹೇಳಿದ್ನಲ್ಲ, ಇದು ಮೇಲ್ನೋಟಕ್ಕೆ ಕಾಣೋ ಮುಖಗಳು ಇರ್ತಾವ, ಅಂತರ್ಮುಖಿ ಎಷ್ಟಿರ್ತಾವ ಅನ್ನೋದು ರಾಜಕಾರಣದೊಳಗ ಹುಡುಕಾಕ ಆಗಂಗಿಲ್ಲ ಸಡನ್ ಆಗಿ. ಸೊ 2,500 ಕೋಟಿ ಖರ್ಚು ಮಾಡಿ ಸಾಧನಾ ಸಮಾವೇಶ ಮಾಡಾಕತ್ತಾರ. ಇಷ್ಟೆಲ್ಲ ಬುದ್ಧಿವಂತಿಕೆ ಇರೋ ಸಿದ್ದರಾಮಯ್ಯನವರು ತಮ್ಮ ಒಂದು ಕುರ್ಚಿ ಅಳ್ಳಾಡಕತ್ತೈತಿ ಅಂದ್ರ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟು ಬಿಡ್ತಾರ. ನೋಡ ಮುಂದಿನ ದಿವಸದೊಳಗೆ ಏನಾಗತ್ತ, ಸಾಧನಾ ಸಮಾವೇಶ ಆಗಲಿ, ಅದು ಆದ್ಮೇಲೆ ಕೇಂದ್ರ ವರಿಷ್ಠರು ನಮಗೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ರಿ ಅಂತ ಹೇಳಿದ್ದು ಆಗೈತಿ. ಶತಾಯ ಗತಾಯ ಡಿ ಕೆ ಶಿವಕುಮಾರ್ ಅವರು, ನೀವು ಮಾನ್ಯ ಸಿದ್ದರಾಮಯ್ಯನವರೇ, ನೀವು ದೇವರಾಜ್ ಅರಸು ಅವರ ಒಂದು ರೆಕಾರ್ಡ್ ಏನೈತಲ್ಲ, ಅದು ಮುರಿಯೋದಕ್ಕೆ ಏನು ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ನಿಂತಿರಲ್ಲ, ಆ ಒಂದು ಸಾಧನೆನ ಮಾಡಿ ನೀವು CM ಗಾದಿಯಿಂದ ಇಳಿದು ಬಿಡ್ರಿ ಅಂತಂದು ಎಷ್ಟೋ ಸಾರಿ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರನ್ನ ಹೇಳೋ ಪ್ರಯತ್ನ ಮಾಡಿದ್ರು ಅದು ಕಿವಿಗೆ ಹಾಕೋತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚಾಣಾಕ್ಷ ಬುದ್ಧಿವಂತರು, ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಚಾಣಾಕ್ಷ ಮತ್ತು ಬುದ್ಧಿವಂತರು. ಒಂದ್ ಕೈ ಸಿದ್ದರಾಮಯ್ಯವ್ರದ ಮೇಲಾಗುತ್ತೆ. ಯಾಕಪ್ಪ ಅಂತಂದ್ರ ಅವರು ದೇವೇಗೌಡರ ಗರಡಿ ಒಳಗೆ ಪಳಗಿದವರು ಅಂತಂದು ಆಗಲೇ ಹೇಳಿದ್ನಲ್ಲ, ಇದು ಸತ್ಯನೂ ಐತಿ. ನಾನು ಆಗಲೇ ಹೇಳಿದ್ನಲ್ಲ, ಇತಿಹಾಸ ಪುಟದೊಳಗೆ ಏನು ಸೇರ್ಕೊಂತಾವು ಅವು ಉಪಯೋಗಕ್ಕೆ ಬರ್ತಾವ ಅಂತ ಹೇಳಿದ್ನಲ್ಲ. ದೇವೇಗೌಡರ ಒಂದು ಗರಡಿ ಒಳಗೆ ಏನು ಸಿದ್ದರಾಮಯ್ಯನವರು ಪಳಗಿದ್ರಲ್ಲ, ಅಲ್ಲಿ ಇರೋ ರಾಜಕೀಯ ಪಟ್ಟುಗಳನ್ನ ಅವರು ದಾಳಗಳನ್ನ ಇಲ್ಲಿ ಉರುಳಿಸಾಕತ್ತಾರ. ಶತಾಯ ಗತಾಯ CM ಸಿದ್ದರಾಮಯ್ಯನವರು ತಮ್ಮ ಸೀಟನ್ನ ಬಿಟ್ಟು ಇಳಂಗಿಲ್ಲ ಅನ್ನೋ ಮಾತಿಗೆ ಅವರು ಭದ್ರಾಗಕತ್ತಾರ ಅಂತನ ಅನ್ಸಾಕತೈತಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಡಿ ಕೆ ಶಿವಕುಮಾರ್ಗೆ ಬಿಟ್ಟು ಕೊಡಂಗಿಲ್ಲ ಅನ್ನೋದನ್ನ ಅಂತರಾಳದೊಳಗ ಅವ್ರ ಮನಸ್ಸೊಳಗೆ ಓಡ್ತಿರಬಹುದು. ಯಾಕಂದ್ರೆ ತಾವು ಏನು ಒಂದು ಸಾಧನೆ ಮಾಡಬೇಕಲ್ಲ, ದೇವರಾಜ್ ಅರಸು ಅವರು ಒಂದು 7 ವರ್ಷ ಸಮಥಿಂಗ್ ಪೀರಿಯಡ್ ಹೈಯೆಸ್ಟ್ ಅವ್ರೇನು ರಾಜಕಾರಣ ಮಾಡಿದ್ರಲ್ಲ ರಾಜ್ಯದೊಳಗ, ಆ ಥರ ನಾನು ಕೂಡ ಅದನ್ನ ಮೀರೋ ರಾಜಕಾರಣ ಮಾಡ್ತೀನಿ ಅಂದಮೇಲೆ ತಮ್ಮ ಒಂದು ಸಾಧನೆ ಒಂದು ಗುರಿ ಮುಟ್ಟಿದ ಮೇಲೆ ಆಯ್ತಪ್ಪ ನಾನು ಏನು ಮಾಡಬೇಕಾಗಿತ್ತು ಮಾಡ್ಕೊಂಡಿನಿ, ನೀನ ಈಗ CM ಆಗ್ಬಿಡು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು? ರಾಜಕಾರಣನ ಹಂಗ. ರಾಜಕಾರಣ ಅಂದ್ರೆ ಯಾವಾಗಲೂ ಅಧಿಕಾರದೊಳಗಿರ್ಬೇಕು. ಅಧಿಕಾರದ ಲಾಲಸೆ ಇದ್ದವರೇ ರಾಜಕಾರಣಿಗಳು. ಅವ್ರಿಗೆ ಏನಾದ್ರೂ ಹೇಳ್ರಿ ಏನಾದ್ರೂ ಬಿಡ್ರಿ, ಆದ್ರ ಅಧಿಕಾರ ಮಾತ್ರ ಇರಲೇಬೇಕು, ಅಧಿಕಾರದೊಳಗೆ ಇರಲೇಬೇಕು. ಇಂತಹ ಒಂದು ಪರಿಸ್ಥಿತಿ ಒಳಗ 2,500 ಕೋಟಿ ಅಫೀಸಿಯಲ್ ಆಗಿ ಏನು ಶಂಕುಸ್ಥಾಪನೆಗಳು ಆಗಕತ್ತಾವಲ್ಲ ಮೈಸೂರು ಭಾಗದೊಳಗ, ಏನೆಲ್ಲ ಶಂಕುಸ್ಥಾಪನೆಗಳು ಆದು ಅನ್ನೋದು ನೋಡ್ಬೇಕಾಗತ್ತ. ಮತ್ತೆ ಬಜೆಟ್ ಒಳಗ ಎಷ್ಟು ಎತ್ತಿ ಇಟ್ಟಾರ ಅನ್ನೋದು ನೋಡ್ಬೇಕಾಗತ್ತ. ಅನುಮೋದನೆ ಎಷ್ಟು ಸಿಕ್ತು ಮತ್ತು ಹಣಕಾಸು ಎಷ್ಟು ಬಿಡುಗಡೆ ಆಯ್ತು. ಏನು ಇದು ಬರೀ ಮೈಸೂರು ಭಾಗಕ್ಕೆ ಅಷ್ಟೇ ಸೀಮಿತನ ಅಥವಾ ರಾಜ್ಯಾದ್ಯಂತ ಎಲ್ಲ ಶಾಸಕರನ್ನ ಕರೆದು ಅನುದಾನ ಕೊಡೋ ಸಾಧ್ಯತೆ ಐತಾ ಅನ್ನೋದನ್ನ ನೆಕ್ಸ್ಟ್ ಮತ್ತೆ ನೋಡ್ಬೇಕಾಗತ್ತಂತ ಹೇಳ್ತಾ, ಇದೇ ತರ ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.